49वां शरण मेला इस महीने की 12, 13 और 14 तारीख को 3 दिनों के लिए बागलकोट जिले के हुनागुंडा तालुके के कुडल संगम में आयोजित किया जा रहा है। 49वें शरण मेले के मानद अध्यक्ष बसवराज बुल्ला ने कहा कि गुरुवार को शहर के जिला प्रेस ऑफिस में एक प्रेस कॉन्फ्रेंस को संबोधित करते हुए उन्होंने कहा कि यह बहुत जरूरी है कि सभी बस भक्त लिंगायत जो बसवा और बसव दर्शन को मानने वाले हैं, जो मानवतावादी लिंगायत धर्म के संस्थापक विश्व गुरु बसवन्ना के कार्य कारण और संदेशों में विश्वास करते हैं, साल में कम से कम एक बार एक जगह पर इकट्ठा हो शरण मेला समानता और भाईचारे को बढ़ावा देने में मदद करने के इरादे से आयोजित किया जा रहा है। पहला ऐतिहासिक शरण मेला 14, 15 और 16 जनवरी 1988 को लगा था, जिसमें बसवा लिंगायत अनुयायियों के धार्मिक स्थल के तौर पर बसवा लिंगायत अनुयायियों के शैक्षिक, शुभ और एकीकृत पूजा स्थल को मान्यता दी गई थी। पहले ऐतिहासिक शरण मेले में 2.5 लाख से ज्यादा लोगों की भीड़ उमड़ी थी। ऐसा शरण मेला हर साल लिंगायत धर्म स्थापना दिवस के हिस्से के तौर पर लगता है और 38वां शरण मेला 12, 13 और 14 जनवरी 2026 को लगेगा। सामूहिक प्रार्थना, सामूहिक इष्टलिंग पूजा, गणलिंग दर्शन, सामूहिक वचन पाठ शरण मेले के मुख्य धार्मिक रीति रिवाज हैं। 14 जनवरी को सुबह 9 बजे से झंडा फहराया जाएगा, सामूहिक प्रार्थना और जुलूस निकाला जाएगा। हर सुबह सामूहिक इष्टलिंग अर्चना होगी। शरण व्रतियों का शामिल होना जरूरी है। नेशनल बसवा दल के स्टेट वाइस प्रेसिडेंट राजेंद्र जोनिकेरी, डिस्ट्रिक्ट प्रेसिडेंट सोमशेखर पाटिल गदगी, लिंगायत समाज के डिस्ट्रिक्ट प्रेसिडेंट कुशाल राव पाटिल खाजापुर सहित अन्य मौजूद रहे। कैमरामैन पपुराज का कवरेज। ಎಲ್ಲರಿಗೂ ಶರಣು ಶರಣಾರ್ಥಿಗಳು, ವೇದಿಕೆ ಮೇಲೆ ಇರುವಂತ ಎಲ್ಲ ಹಿರಿಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ, ಪೂಜ್ಯ ಲಿಂಗಾನಂದ ಅಪ್ಪಾಜಿ ಮತ್ತು ಮಾತಾಜಿಯವರು ಕೂಡಲ ಸಂಗಮದ ಅಂತಹ ಒಂದು ಪವಿತ್ರವಾದಂತಹ ಲಿಂಗಾಯತರ ಧರ್ಮಕ್ಷೇತ್ರದಲ್ಲಿ ಶರಣ ಮೇಳವನ್ನು 1988ರಿಂದ ಆಚರಣೆ ಮಾಡ್ತಾ ಬಂದಿದ್ದಾರೆ. ಈಗ ನಡೆಯುತ್ತಿರುವಂಥ ಈ ವರ್ಷದ ಶರಣ ಮೇಳ 39ನೇ ಶರಣ ಮೇಳ. ಈ ಒಂದು ಶರಣ ಮೇಳದ ಪ್ರಮುಖ ಉದ್ದೇಶ ಏನು ಅಂದರೆ, ಎಲ್ಲ ಧರ್ಮಪೀಠದಲ್ಲಿ ಬಸವಪ್ಪನ ಸಂಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಮತ್ತು ಅವರವರ ಒಂದು ಧರ್ಮಪೀಠಗಳು ಎಲ್ಲೆಲ್ಲಿದಾವೋ ಅಲ್ಲಿ ಮಾಡ್ತಿರುವಾಗ ಪೂಜ್ಯ ಅಪ್ಪಾಜಿ ಮತ್ತು ಮಾತಾಜಿಯವರು ಲಿಂಗಾಯತ ಧರ್ಮ ಕೊಟ್ಟಂತ ಪ್ರತಿ ವರ್ಷದಂತೆ ಇದಕ್ಕೆ ಶರಣ ಮೇಳದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಲಿಂಗಾಯತ ಧರ್ಮದ ಸಂಸ್ಥಾಪನಾ ದಿನ ಅಂತ ಹೇಳಿ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಸುಮಾರು 38 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಮ್ಮ ಕೊಡ್ತೀವಿ ಇನ್ವಿಟೇಷನ್ ಕಾರ್ಡ್. ಅನೇಕ ಧರ್ಮಗುರುಗಳು, ಬಸವ ಭಕ್ತರು ತಮಿಳುನಾಡಿನಿಂದ, ಕೇರಳದಿಂದ, ತೆಲಂಗಾಣದಿಂದ, ಮಹಾರಾಷ್ಟ್ರದಿಂದ ಅನೇಕ ಜನ ಬಸವ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ವಿಶೇಷವಾಗಿ ಧರ್ಮಗುರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕುಂತಿದ್ದೆಲ್ಲ ಹಿರಿಯರಿಗೂ ಹಾಗೂ ಪತ್ರಿಕೆ ಮಾಧ್ಯಮದವರಿಗೆ ಅನಂತ ಶರಣಾರ್ಥಿಗಳು. ಈಗಾಗಲೇ ಬಸವರಾಜ ಬುಳ್ಳೆ ಅಣ್ಣವ್ರು ಹೇಳಿದಾಗ ಜನವರಿ 12, 13, 14 ದಿನ 3 ದಿನ 39ನೇ ಶರಣ ಮೇಳ ಇದು 38 ಸತತ ಯಶಸ್ವಿಯಾಗಿ ನಡೀತಾ ಬಂದು ಈ 39ನೇ ಕಾಲಿಕ್ತಾ ಬಂದಿದೆ. ಇದರಲ್ಲಿ ತಮ್ಮ ಮಾಧ್ಯಮದಿಂದ ಎಲ್ಲರಿಗೂ ವಿನಂತಿ ಮಾಡಿಕೊಳ್ಳೋದೇನಂದ್ರೆ, ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು, ತಾವು ಅದಕ್ಕೆ ಪ್ರಚಾರ ಕೊಡಬೇಕು. ಮತ್ತು ಈಗ ಇಲ್ಲಿಂದ ಬಸ್ಸಿನ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಬಸ್ ಅದನ್ನು ಬರ್ತಾ ಇದೆ, ಅದರ ಲಾಭ ಎಲ್ಲರೂ ಪಡ್ಕೋಬೇಕು. ಮತ್ತು ಅಲ್ಲಿ 3 ದಿವಸ ದಾಸೋಗ ಎಲ್ಲ ಇರುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎಲ್ಲರಿಗೂ ದಾಸೋಗ ಇರುತ್ತದೆ. ಮತ್ತು ಅಲ್ಲಿ ಇರೋ ವ್ಯವಸ್ಥೆನೂ ಅದ. ಅದಕ್ಕೆ ಎಲ್ಲರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ಶರಣ ಮೇಳದ ಲಾಭ ಪಡೆಯಬೇಕಂತ ಹೇಳಿ ಕೇಳ್ಕೊತೀನಿ. ಎಲ್ಲರಿಗೂ ಶರಣ. ತಮ್ಮೆಲ್ಲರೂ ಕೂಡ ಗೊತ್ತಿದ್ದ ಹಾಗೆ 39ನೇ ಶರಣ ಮೇಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಭಾಳ ಚೆನ್ನಾಗಿ ಕಾರ್ಯಕ್ರಮ ಕೂಡ ಕೂಡಲ ಸಂಗಮದಲ್ಲಿ ನಡೀತಾ ಇದೆ.
ಅದಕ್ಕೆ 38 ಶರಣ ಮೇಳ ಕೂಡ ಭಾಳ ಅದ್ದೂರಿಯಾಗಿ ನಡೀತದೆ. ಈ ಸಲ ಕೂಡ ಅದ್ದೂರಿಯಾಗಿ 3 ದಿವಸಗಳ ಕಾರ್ಯಕ್ರಮ, ಒಳ್ಳೆ ಚಿಂತನಗೋಷ್ಠಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಒಳ್ಳೆ ಮೆರವಣಿಗೆ ಕಾರ್ಯಕ್ರಮಗಳು, ಏನೊಂದು ಲಕ್ಷಗಟ್ಟಲೆ ಜನ ಸೇರಿಗೂ ಕೂಡ ಅಲ್ಲಿ ಕೂಡಲ ಸಂಗಮದಲ್ಲಿ ಸೇರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಚ್ಚುಕಟ್ಟಾದ ವ್ಯವಸ್ಥೆ ಕೂಡ ನಾವು ಮಾಡ್ತಕ್ಕಂಥ ಕಮಿಟಿ ವತಿಯಿಂದ ಮಾಡಿದ್ದಾರೆ. ಅದಕ್ಕೆ ಬೀದರ್ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪ್ರತಿ ವರ್ಷ ಕೂಡ ಅಲ್ಲಿ ಶರಣ ಮೇಳಕ್ಕೆ ಬರ್ತಾರೆ. ಅದಕ್ಕೆ ಈ ವರ್ಷ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲೆಯಿಂದ ಶರಣ ಮೇಳಕ್ಕೆ ಎಲ್ಲ ಬಸವ ಭಕ್ತರು, ಬೀದರ್ ಜನರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾದ್ರೆ ಎಲ್ಲ ಧರ್ಮದಲ್ಲಿ ಒಂದು ಪವಿತ್ರ ಕ್ಷೇತ್ರ ಅವರ ಧರ್ಮಕ್ಕಿದೆ. ಅದು ಲಿಂಗಾಯತ ಧರ್ಮಕ್ಕೆ ಪವಿತ್ರ ಕ್ಷೇತ್ರ ಅಂದರೆ ಅದು ಕೂಡಲ ಸಂಗಮ. ಬಸವಣ್ಣನವರ ಏನಂದರೆ ಐಕ್ಯ ಇರ್ತಕ್ಕಂಥ ಸಂಗಮ ಕೂಡಲ ಸಂಗಮ. ಬಸವಣ್ಣನ ಜ್ಞಾನೋದಯ ಆಗ್ತಕ್ಕಂಥ ಕೂಡಲ ಸಂಗಮ. ಅದಕ್ಕೆ ನಾವು ನೀವೆಲ್ಲರೂ ಸೇರಿ ಕೂಡಲ ಸಂಗಮಕ್ಕೆ ಹೋಗಿ ಒಂದು ಪವಿತ್ರ ಆಗ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆ ಜನರು ಕೂಡ ಬಂದು 39 ಶರಣ ಮೇಳ ಯಶಸ್ವಿ ಮಾಡಬೇಕಂತೇಳಿ ವಿನಂತಿ ಎಲ್ಲರಿಗೂ ಶರಣ.